ಈಗ ಮಾಹಿತಿ ಪ್ರಕಾರ ಅವರು ಐನಾಸ್ ಎಂದು ಹುಡುಗಿಯನ್ನು ಅವರ ಮೇಲೆ ಏನು ಉದ್ದೇಶದಿಂದ ಕೊಲೆ ಮಾಡಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಉಳಿದ ಇತರರು ಅವರನ್ನು ತಡೆಯಲಿಕ್ಕೆ ಬಂದಾಗ ಅವ್ರಿಗೆ ತಪ್ಪಿಸ್ಕೊಳ್ಳೋ ಉದ್ದೇಶ ಮತ್ತೆ ಅವರಿಗೆ ಇದು ಯಾರು ಎವಿಡೆನ್ಸಸ್ ಸಿಗಬಾರ್ದು ಎನ್ನುವ ಉದ್ದೇಶದಲ್ಲಿ ಉಳಿದ 3 ಜನಕ್ಕೆ ಕೊಲೆ ಮಾಡಿರೋದು ನಮಗೆ ಸಾಬೀತಾಗಿದೆ. ಸೊ ಇದು ಆರೋಪಿಯ ಕನ್ಫೆಷನಲ್ ಸ್ಟೇಟ್ಮೆಂಟ್ ಇರೋದ್ರಿಂದ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇನ್ನೂ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿ ಅಂತಿಮ ವರದಿನಲ್ಲಿ ಇನ್ನೂ ಕ್ಲಾರಿಟಿ. ಈಗ ಚಾಕು ಅಂತ ಹೇಳಿದ್ದಾರೆ, ಮರ್ಡರ್ ವೆಪನ್ ಇನ್ನೂ ಸೀಸ್ ಮಾಡಬೇಕು. ದಟ್ ವಿ ವಿಲ್ ಸೀಸ್. Sir, he had come prepared for that particular. ಈಗಿರುವ ಮಾಹಿತಿ ಪ್ರಕಾರ ಅವನು ಆಲ್ರೆಡಿ ಪ್ರೀ ಡಿಟರ್ಮೈನ್ಡ್ ಅಂಡ್ ಪ್ರೀ ಪ್ಲಾನ್ ಆಗಿ ಬಂದಿದ್ದಾನೆ. ಹೇಗೆ ತಪ್ಪಿಸ್ಕೊಂಡಿರ್ಬೋದು ಏನೋ ಹೇಳ್ಬೋದು. ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋದ, ಮಹಾರಾಷ್ಟ್ರ ತಲುಪುವ ಉದ್ದೇಶ ಅದೆಲ್ಲ ಮುಂದಿನ ದಿವಸಗಳಲ್ಲಿ ನಾವು ಕೊಲೆ ಮಾಡಿದವರು ಅವರೆಂದು ಕನ್ಫರ್ಮ್ ಆಗಿದೆ. ಸೊ ಇನ್ನು ಏನಿ ಅದರ್ ಆಸ್ಪೆಕ್ಟ್ಸ್ ಇದೆಯಾ ಅದನ್ನು ನಾವು ಹೇಳ್ತೇವೆ. ಅಲ್ಲ, ಅವ್ರ ಜೊತೆಗೆ ಬೇರೆ ಯಾರು ಆಶ್ರಯ ಪಟ್ಟವರು ಇಲ್ಲ, ಅವತ್ತು ಹೋಗಿದ್ದ ಅವರು ಒಬ್ಬರೇ. ಅದು ಅಷ್ಟು ಮಟ್ಟಿಗೆ ತಪ್ಪಿಸ್ಕೊಳ್ಳಿಕ್ಕೆ ಪ್ಲಾಟ್ ಮಾಡಿದ್ದಾರೆ. ಆಶ್ರಯ ಪಟ್ಟವರು ಅವ್ರಿಗೆ ಗೊತ್ತಿದ್ದು ಕೊಟ್ಟಿದಾರ ಅಥವಾ ಗೊತ್ತಿಲ್ಲದೆ ಇವರು ಮಿಸ್ಟೇಕ್ ಮಾಡಿದಾರ ಅದೆಲ್ಲ ವೆರಿಫೈ ಮಾಡಬೇಕು. But he states that day, that like previous night he stayed in Satekate or something, or he came directly from. ಇಲ್ಲ, ಅದು ವೆರಿಫೈ ಮಾಡಿ ಸರ್, ಫ್ಯಾಮಿಲಿ ಅವರ ಎನ್ಕ್ವೈರಿ ಆಯ್ತಾ ಅಥವಾ ಹಾಜಿರಾ, ಗಂಡ ಮಗ ಏನ್ ಹೇಳ್ತಾರೆ? ಇಲ್ಲ, ಅವರು ನಮ್ಗೆ ಫುಲ್ ಕೋಆಪರೇಷನ್ ಕೊಟ್ಟಿದ್ದಾರೆ. ಅವರು ನಮ್ಗೆ ಏನೇನು ಕೇಳಿದ್ವಿ, ಅವ್ರ ಹೇಳಿಕೆ ಕೇಳಿದ್ವಿ ಅದನ್ನು ಕೊಟ್ಟಿದ್ದಾರೆ. ಅವ್ರ ಕಡೆಯಿಂದ ಏನು ಡಾಕ್ಯುಮೆಂಟ್ಸ್ ಕೇಳಿದ್ವಿ, ಮೊಬೈಲ್ ಕೇಳಿದ್ವಿ, ಎಲ್ಲ ಅಂದ್ರೆ ಅವ್ರ ಕೈನಲ್ಲಿ ಏನಿತ್ತು ಅದು ಹೇಳ್ಬಿಡ್ತಾರೆ. ಕೋಆಪರೇಟೆಡ್ ಫುಲ್ಲಿ. ಸೊ ಅವ್ರ ಕಡೆಯಿಂದ ನಾವು ಎನ್ಕ್ವೈರಿ ಮಾಡಿದ್ವಿ. ಸರ್, ಈಸ್ ಎ ಗಿಲ್ಟಿ ಸರ್? ಹೌದು, ಈಸ್ ಗಿಲ್ಟಿ. ಅದಕ್ಕೆ ಅರೆಸ್ಟ್ ಮಾಡ್ತೀವಲ್ಲ. ಅವನಿಗೆ ಮನಸ್ಸಲ್ಲಿ ಹತ್ರ ಮೈಂಡ್ ಸೆಟ್ ಹೇಗಿದೆ, ಮಾನಸಿಕವಾಗಿ? ಐ ಕ್ಯಾನಾಟ್ ಕಮೆಂಟ್ ಅಪಾನ್ ಇಟ್. ಸೈಕಾಟ್ರಿಸ್ಟ್ ವಿಲ್. ಸರ್, ಈಗ ಅವತ್ತು ಪರಿಚಯ ಆದದ್ದು ಅಲ್ಲಿ ಜಾಬ್ ಅಲ್ಲೇ ಇಬ್ಬರು ಫ್ರೆಂಡ್ಶಿಪ್ ಆದದ? ಇಲ್ಲ, ದೋಸ್ ಥಿಂಗ್ಸ್ ವಿಲ್ ವೆರಿಫೈ. ಈಗ ನಮ್ಮ ಇನ್ವೆಸ್ಟಿಗೇಷನ್ ವಾಸ್ ಫೋಕಸ್ಡ್ ಆನ್ ಹೂ ಕಮಿಟೆಡ್ ದ ಕ್ರೈಮ್. ಮೋಟಿವ್ ಏನು, ಬೇರೆ ಯಾರೋ ಇದ್ದಾರಾ ಅಥವಾ ಬೇರೆ ಏನಿಲ್ಲ ಏನಿದೆ, ದೋಸ್ ಥಿಂಗ್ಸ್ ವಿಲ್ ವೆರಿಫೈ. ನಮಗೆ ಟೈಮ್ ಇರುತ್ತೆ.